ವೃದ್ಧಾಶ್ರಮದಲ್ಲಿರುವ ವೃದ್ಧರಿಗೆ ಈಶಾನ್ಯ ವಿಭಾಗದ ಡಿಸಿಪಿ ಲಕ್ಷ್ಮೀ ಪ್ರಸಾದ್ ಅಭಯವನ್ನ ನೀಡಿದ್ದಾರೆ. ಹೊಸ ವರ್ಷದಂದು ಕಮಿಷನರ್ ದಯಾನಂದ್ ಸೂಚನೆಯಂತೆ ಎಲ್ಲ ಭಾಗದಲ್ಲಿ ಡಿಸಿಪಿಗಳು ಆಯಾ ವಿಭಾಗದ ವೃದ್ಧಾಶ್ರಮಗಳಿಗೆ ಭೇಟಿ ಕೊಟ್ಟು ಹೊಸ ವರ್ಷಕ್ಕೆ ವಿಶ್ ಮಾಡೋದರ ಮುಖಾಂತರ ಧೈರ್ಯವನ್ನ ಕೂಡ ತುಂಬಿ ಬಂದಿದ್ದಾರೆ. ಹಾಗಾದ್ರೆ ಆಶ್ರಮದಲ್ಲಿರೋ ವೃದ್ಧರಿಗೆ ಈ ಸಲ ಡಿಸಿಪಿಗಳು ಕೊಟ್ಟಂತಹ ಭರವಸೆಗಳು ಏನು ನೋಡೋಣ. ಕಂಟ್ರಿನಲ್ಲಿ ಅಂದ್ರೆ ನಮ್ದು ದೇಶದಲ್ಲಿ ಒಂದು 2 ವರ್ಷ ಹಿಂದೆ ಒಂದು ಕಾನೂನು ಪಾಸ್ ಮಾಡಿದ್ದಾರೆ. ಅದ್ರ ಪ್ರಕಾರ ಯಾರಿಗೆ ಮಕ್ಕಳಿದ್ದಾರೆ ಅವ್ರ ಮಕ್ಕಳು ತಂದೆ ತಾಯಿನ ನೋಡ್ಕೊಳ್ತಾ ಇಲ್ಲ, ಅವ್ರಿಗೆ ಮನೆಯಿಂದ ಆಚೆ ಹಾಕಿದ್ದಾರೆ ಅಂದ್ರೆ ಅದು ನಾವು ಕಂಪ್ಲೇಂಟ್ ತಗೊಂಡು ಅವ್ರ ಮೇಲೆ ನಾವು ಕೇಸ್ ಮಾಡ್ತೀವಿ. ಕೇಸ್ ಮಾಡಿ ಅದನ್ನ ನಾವು ಮುಂದೆ ನೋಡ್ಕೊಳ್ತೀವಿ. ಅದೇ ಪ್ರಕಾರ AC ಅವರು ಇದ್ದಾರೆ. AC ಅವ್ರ ಕೋರ್ಟ್ನಲ್ಲಿ ಬೇರೆ ಇನ್ನೊಂದು ಕೇಸ್ ಹಾಕ್ಬಿಟ್ಟು ನಿಮಗೆ ತಿಂಗಳ ನಿಮ್ದು ಮಕ್ಳ ಕಡೆಯಿಂದ ಮೇಂಟೆನೆನ್ಸ್ ಬರೋ ಹಾಗೆ ಒಂದು ಮಾಡಿದ್ದಾರೆ. ಸೊ ಅದು ನಾನು ಹೇಳ್ತೀನಿ ಆಯ್ತಾ. ಯಾರ್ಯಾರಿಗೆ ಆ ಥರ ಇದ್ದಾರೆ ಅವ್ರದ್ದೆಲ್ಲ ಡೀಟೇಲ್ಸ್ ತಗೊಂಡು ನಮ್ಗೆ ಕೊಟ್ರೆ ನಾವು ವಾರಕ್ಕೆ ಒಂದೊಂದು ಮಾಡ್ಕೊಂಡು ಹೋಗ್ತೀವಿ. ಇಲ್ಲ ಅವೆಲ್ಲ ಒಂದೊಂದು FIR ಮಾಡಿ ಹೇಳಿದ್ದೆ ಸರ್. ಅದಕ್ಕೆ ಎಲ್ಲದು ಕ್ಲೀನಾಗೆ ನಾವೇ ಬಂದ್ಬಿಟ್ಟು ಇಲ್ಲೇ ಒಂದು ಕಂಪ್ಲೇಂಟ್ ಬರ್ಕೊಳ್ತೀವಿ. ಏನಾಗಲ್ಲ, ನಾವೇ ಬಂದು ತೊಗೊಳ್ತೀವಿ. ನೀವೇ ನಮ್ಗೆ ಕೊಡೋದು ಬೇಕಾಗಿ ನಮ್ಮವರೇ ಬರ್ತಾರೆ, ನಾವೇ ಅವ್ರ ಕಡೆಯಿಂದ ಬರ್ಸ್ಕೊಂತೀವಿ. ಅವ್ರ